कौन रे? उसे देखना। वो तेरा बीवी क्या? नहीं भाई साहब, वो हमारी दोस्त है। तेरा दोस्त? मुझे उल्लू समझा? जाओ। एक बार देख के आ जाएंगे भाई साहब। भाई साहब मेरा बात समझो। छोड़ो साहब, बिड़ा चिट्टे। ಅನಿ ಕುತ್ಕೋ, ನಾನು ಹೇಳ್ತೀನಿ ಕುತ್ಕೋ. ಇದು ಬಾಂಬೆ, ಬೆಂಗಳೂರಲ್ಲ, ಕೂಲಾಗಿರೋ. ಚಿಟ್ಟೆ, ಅವಳಿನ್ ಯಾವತ್ತೂ ನನಗೆ ಸಿಗಲ್ಲ ಅನ್ಸುತ್ತಲ್ಲ. ಕಣಿ ಕೇಳು. ತುಂಬಾ ಪ್ರೀತಿ ಮಾಡ್ತೀನಿ ಮಗ ಅವಳನ್ನ. ಅವಳಿಗೋಸ್ಕರ ಯಾರ್ಯಾರನ್ನೂ ಎದುರಾಕೊಂಡೆ, ಲೈಫ್ನ ಹೆಂಗೆಂಗೋ ಮಾಡ್ಕೊಂಡೆ, ಮನೆಯವರು ಎಲ್ರನ್ನೂ ಕೇರ್ಲೆಸ್ ಮಾಡ್ಕೊಂಡೆ. ಮಗ ಆದ್ರೆ ಎಲ್ಲ ಅಳ್ಬೇಡ, ಸುಮ್ಮೇರಪ್ಪ. ಅಳ್ದಿರಕ್ಕಾಗಲ್ಲ ಚಿಟ್ಟೆ, ಹೃದಯ ಚೂರ್ ಚೂರ್ ಆಗ್ಬಿಟ್ಟಿದೆ. ನೀನ್ ಪ್ರೀತಿ ಮಾಡಿಲ್ಲ, ನನ್ ದುಃಖ ನಿಂಗೆ ಅರ್ಥ ಆಗಲ್ಲ. ಲವ್ ಬರೀ ಲವ್ವೇ ಲೈಫ್ ಅಲ್ವೋ, ಮನೆಯವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡೋ. ಮನೆ ಆ ಬಾಗ್ಲಿನ್ ಯಾವತ್ತೂ ನನಗೆ ಓಪನ್ ಆಗಲ್ಲ. ಅಪ್ಪ ಅಮ್ಮ ನನ್ನ ನೋಡಿದ್ರೆ ಚಪ್ಪಲಿಯಲ್ಲಿ ಹೊಡಿತಾರೆ. ಚೆನ್ನಾಗಿ ಓದ್ಬೇಕಿತ್ತು, ಕೆಲ್ಸಕ್ಕೆ ಸೇರಿ ಎಲ್ರನ್ನೂ ಸಾಕ್ಬೇಕಿತ್ತು. ನನ್ ತಂಗಿ ಮದುವೆ ಯಾರು ಮಾಡ್ತಾರೆ ಚಿಟ್ಟೆ? ನಮ್ಮಪ್ಪ ಹಾರ್ಟ್ ಪೇಷಂಟ್. ಇವಳು ಯಾಕೆ ನಂಗೆ ಹಿಂಗ ಆವರಿಸ್ಕೊಂಡಿದ್ದಾಳೋ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗೆಲ್ರು ಇಷ್ಟನೇ, ಆದ್ರೆ ಇವಳ ವಿಷಯ ಬಂದಾಗ ಎಲ್ರನ್ನೂ ಮರ್ತೋಗ್ತೀನಿ. ಸಿಗಲ್ಲ ಬಾಯ್, ಇನ್ ಇವಳು ನಂಗೆ ಸಿಗಲ್ಲ. ಇವಳ ಪ್ರೀತಿಗೋಸ್ಕರ ಇಷ್ಟು ದಿವಸ ಕಾದೆ, ಸಿಕ್ಕಿದ ಪ್ರೀತಿನೂ ಕಳ್ಕೊಂಡೆ. ಈಗ ಇವಳು ಇಲ್ಲ, ಯಾರು ಇಲ್ಲ. ನನಗೀಗ ಎಲ್ರು ಬೇಕು ಅನ್ಸ್ತಾ ಇದೆ ಚಿಟ್ಟೆ. ನಂಗೆ ನಮ್ಮ ಅಪ್ಪ ಅಮ್ಮ ಬೇಕು ಅನ್ಸ್ತಾ ಇದೆ ಚಿಟ್ಟೆ. ಕೊನೆಗೂ ಅನ್ಸ್ತಲ್ಲ, ಮನೆಗೆ ಹೋಗ ನಡಿ, ಆಗಿದಾಗ್ಲಿ. ಯಾವ ಮುಖ ಇಟ್ಕೊಂಡು ಹೋಗ್ಲಿ? ಕೊಲೆ ಮಾಡಿ ಬಂದಿದ್ದೀನಿ. ಈಗ ಅಲ್ಲಿ ಏನೇನಾಗಿರುತ್ತೋ. Are you okay? It's okay. Priya, what is this? Get the hoarding removed immediately, okay? Yes, ma'am. ಪ್ರೀತಿಯ ವನಜಾಕ್ಷಿ ಮತ್ತು ಮಿಮ್ಮಿ ಆಗೋದಿಲ್ಲ ಕಣ್ರೆ. ಈ ಯೌವನ ಸೇರಿಸ್ಕೊಂಡು ಎಲ್ಲರ ಮಧ್ಯೆ ಬದುಕೋ ಶಕ್ತಿ ನನಗಿಲ್ಲ ಕಣ್ರೆ. ನಾನು ಆತ್ಮಹತ್ಯೆ ಮಾಡಿಕೊಂಡು ನನ್ನ ಎಡದಿಂದ ನೀವಿಬ್ರು ಗೋಳಾಡೋದನ್ನ ನನ್ನ ಕೈಲಿ ನೆನಪಿಸ್ಕೊಳ್ಳೋದು ಆಗೋದಿಲ್ಲ ಕಣ್ರೆ. ಆ ಧೈರ್ಯ ನನಗಿಲ್ಲ. ಒಬ್ಬ ಮಗನ ನೆಟ್ಟಿಗೆ ಬೆಳೆಸೋಕ್ಕಾಗ್ದಿರೋನು ಒಂದು ಸಂಸಾರ ನಂಗೆ ನಿಭಾಯಿಸ್ತೀನಿ. ಯೋಚನೆ ಮಾಡಿ, ನಾಳೆ ಬೆಳಿಗ್ಗೆ ಇದ್ರೆ ನನ್ನ ಕತೆ ಏನು? ಪೊಲೀಸರು ನನ್ನ ಹಿಂದೆಲ್ಲಿ ನಿಲ್ಲಿಸ್ತಾರೋ? ಯಾರ್ಯಾರ ಮುಂದೆ ತಲೆ ತೆಗಿಸ್ಬೇಕೋ? ಆಗೋದಿಲ್ಲ. ಅದನ್ನೆಲ್ಲ ಅನುಭವಿಸೋ ಶಕ್ತಿ ನನಗಿಲ್ಲ ಕಣ್ರೆ, ನನಗಿಲ್ಲ. ನಿಮ್ಮಿಬ್ಬರನ್ನು ಕೈ ಬಿಟ್ಟು ನಾನು ಬಹಳ ದೂರ ಹೋಗ್ತಿದ್ದೀನಿ. ನಾನು ಸೋಲು ಒಪ್ಕೋತಾ ಇದ್ದೀನಿ. ನಾನು ಪ್ರಾಣ ಕಳ್ಕೊತೀನಿ ಹೊರತು ಮಾನ ಕಳ್ಕೊಳ್ಳೋದಿಲ್ಲ. ನಿಮ್ಮಿಬ್ಬರಿಗೂ ತುಂಬ ತುಂಬ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತಿತ್ತು ಕಣೆ, ಇಂಥದ್ದೇನೋ ಅನಾಹುತ ಮಾಡ್ಕೋತಾರೆ ಅಂತ. ನಂಗೆ ಚೆನ್ನಾಗಿ ಗೊತ್ತಿತ್ತು. ಅವ್ರ ಮನಸ್ಸು ತುಂಬಾ ಸೂಕ್ಷ್ಮ. ಆದ್ರೆ ನನ್ ಪಾಪಿ ಮಗ ಅದನ್ನ ಯಾವತ್ತೂ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅಮ್ಮ, ನಂಗೆ ಅಪ್ಪ ಬೇಕಮ್ಮ, ನಂಗೆ ಅಪ್ಪ ಬೇಕಮ್ಮ, ನಂಗೆ ಅಪ್ಪ ಬೇಕಮ್ಮ. ಮಾತಾಡಮ್ಮ. ನನ್ ತಪ್ಪಾಯ್ತಮ್ಮ, ನಿನ್ ಕಾಲಿಡಿತೀನಮ್ಮ. ನೀನ್ ಬೇಕಾದ್ರೆ ಶಿಕ್ಷೆ ಕೊಡಮ್ಮ, ಹೊಡಿಮ್ಮ, ಹೊಡಿ. ಆದ್ರೆ ಮಾತಾಡ್ದೆ ಮಾತ್ರ ಇರ್ಬೇಡಮ್ಮ. ಏನ್ ಮಾಡ್ದೆ, ಯಾಕೆ ಮಾಡ್ದೆ ಇದು ನನಗೆ ಅರ್ಥ ಆಗಿಲ್ಲಮ್ಮ. ಆದ್ರೆ ನನ್ನಿಂದ ಏನು ಅನಾಹುತ ಆಗಿದೆ ನಂಗೆ ಈಗ ಅರ್ಥ ಆಗಿದೆಮ್ಮ.
ನನಗೆಲ್ಲ ಸರಿ ಮಾಡ್ತೀನಮ್ಮ. ಮಾತಾಡಮ್ಮ. ನಿನ್ ಕಾಲ್ ಮುಗಿತೀನಿ. ಮಾತಾಡಮ್ಮ. ಕಂಟ್ರೋಲ್ ರೂಮಾ? ಎಷ್ಟು ಮುದ್ದ ಕೂತಿದೆ ಅಮ್ಮನ ಪಕ್ಕದಲ್ಲಿ. ಎರಡೆರಡು ತಲೆ ಎತ್ತಿದ್ಯಲ್ಲ, ನಡಿಯೋ ನರ್ಕ ತೋರಿಸ್ತೀನಿ, ನಡಿಯಲೇ. ಏನ್ ಗುರಾಯಿಸ್ತೀಯ, ನಡಿಯಲೇ. ಮುಖ ನೋಡ್ತೀಯ, ಮುಖನ ನೀಟಾ ಕರ್ಗಿಸ್ಬಿಡ್ತೀನಿ ಇವತ್ತು. ರೋಡಲ್ಲಿ ಕರ್ಗಿಸ್ತೀನಿ. ಏನ್ರಿ ನೋಡ್ತಾ ಇದೀರಾ? ಬಿಡ್ರಿ ಸರಿಯಾಗಿ, ಅಂಡಿ ಪದ ಸರಿಯಾಗಿ ಬಿಡ್ರಿ. ಈ ಕ್ವಾರ್ಟರ್ಸ್ ಅಲ್ಲಿ ಒಟ್ಟು ಎಷ್ಟು ರೋಡ್ಗಳಿದ್ದಾರೆ? 12 ರೋಡ್ ಸರ್. ಓಹೋ, 12 ರೋಡ್ಗಳ? ಎಸ್ ಸರ್. ಎಲ್ಲಾ ರೋಡಲ್ಲೂ ಮೆರವಣಿಗೆ ಮಾಡಿಸ್ರಿ. ನಡಿ, ಇದೇ ನಡಿ. ನಿನ್ ನಡಿಯೋ, ನಡಿ. ಎತ್ಕೊಂಡು ನಡಿಯೋ. ನೋಡ್ತಾ ಇದ್ದೀರಾ? ಹೇಳ್ಕೊಡ್ರಿ ಹುಡುಗಿನ. ಬೇರೆ ಯಾರು ಸಿಗ್ಲಿಲ್ವಾ ನಿನ್ಗೆ? ಹೋಗಿ ಒಳ್ಳೆಯವ್ರ ಸವಸ ಮಾಡು, ಇಲ್ಲ ಅಂದ್ರೆ ಜೈಲ್ಗೆ ಮುಚ್ಚೆ ಹೊರಬೇಕಾಗತ್ತೆ. ಹನ್ನೊಂದು ಲಾಟಿ ಪೀಸ್ ಅಂತೆ ಮಾಮ. ಅದು ಎಲ್ಲ ಫೈಬರ್ ಅವೇ ಅಂತೆ. ಒಂದ್ ತೊಟ್ ಕಣ್ಣಿಲ್ವಂತ ಮಾಮ. ಅಲ್ಲಿ ಆಡ್ಲಿಲ್ವಂತ ಗುರು. ಬಿಡು ಗುರು, ನಮ್ ಬೆಂಗಳೂರು ಅಂಡರ್ವರ್ಲ್ಡ್ ಫೀಲ್ಡ್ಗೆ ಅನಿಲನೇ ಬಾಸು. ಫಿಕ್ಸ್. ದಮ್ಮೊಡಿಲ್ವಂತೆ, ಜೊತೆಗೆ ಎಣ್ಣೆನೂ ರೇರ್ ಅಂತೆ. ಹಂಗೆ ಅವ್ನ ಹುಡುಗಿ ಶೋಕಿ ಇಲ್ಲೇ ಇಲ್ವಂತೆ ಗುರು. ಆದ್ರೆ ಒಂದ್ ಹುಡುಗಿನಂತೂ ಡೀಪ್ ಆಗಿ ಲವ್ ಮಾಡ್ತಾನಂತೆ. ಅಷ್ಟೇ ಅಲ್ಲ ಗುರು, ಇನ್ನೊಬ್ಳು ಹುಡುಗಿ ಇವನಿಂದ ಬಿದ್ದವಳಂತೆ. ಒಟ್ನಲ್ಲಿ ಒಡದ್ ಪೀಸ್ ಆಗಿದ್ ಬೆಂಗಳೂರು ಅಂಡರ್ವರ್ಲ್ಡ್ ನ ಆಳಕ್ಕೆ ಒಬ್ಬ ಯಂಗ್ಸ್ಟರ್ ಡಾನ್ಸ್ ಸಿಗ್ದ. ಗುರು, ರಿಯಾಜ್ ಗೋರಿಪಳ್ಳಿ ಸಲೀಮ್ ಇಲ್ವಾ, ಅವ್ರ ಭಾವ. ಶಿವಾಜಿನಗರ ಟ್ಯಾಂಡ್ರೆಡ್ ರೋಡ್ ಮುಸ್ಲಿಂ ದುನಿಯಾಗೆಲ್ಲ ಇವರೇ ಬಾಸು. ನಮಗ್ ಪಕ್ಕಾ ಸಾಥ್ ಕೊಡ್ತೀನಿ ಅಂದವ್ರೆ. ಒಂದು ಹ್ಯಾಂಡ್ ಹೊಡಿ. ಹಾ ಬೈ. ಮಾವಳ್ಳಿ ಅಶೋಕ್ ಅವರು ಇಡೀ ಬೆಂಗಳೂರಿಗೆ ಫೇಮಸ್, ನಿನಗೂ ಗೊತ್ತು. ಹೊಡೆದಾಡಿ ಬಡ್ದಾಡಿ ಹಣ್ಣಾಗ್ಬಿಟ್ಟಿದ್ದೀನಿ. ಎಚ್ಚರ ತಪ್ಪಿಲ್ಲ, ಛಲ ಕಮ್ಮಿ ಆಗಿಲ್ಲ, ಇನ್ನ ಬದುಕಿದ್ದೀನಿ. ಫೈನಾನ್ಷಿಯಲಿ ಏನ್ ಸಪೋರ್ಟ್ ಬೇಕೋ ಕೇಳು, ನಾನ್ ಕೊಡ್ತೀನಿ. ನೀನ್ ಫೀಲ್ಡ್ ಅಲ್ಲಿರೋ, ನಾನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತೀನಿ. ಅನಿ ಮಾರ್ಕೆಟ್ ಶಂಕರ. ಗುರು, ನಿಯತ್ ಬಿಟ್ರೆ ನಂಗೆ ಏನೂ ಗೊತ್ತಿಲ್ಲ. ನಿನ್ ಬಗ್ಗೆ ಕೇಳ್ದೆ, ದೋಸ್ತಿ ಮಾಡ್ಬೇಕು ಅನ್ನಿಸ್ತು. ಪ್ರಾಣ ಕೊಡ್ತೀನಿ, ನಿಯತ್ ಮಾತ್ರ ಬಿಡಲ್ಲ. ಸರಿ. ಮಾಪಿಗೌಡನ್ ತಿಥಿಗ್ 30 ಜನ ಇಲ್ಲ. ಇಡೀ ಜೈಲೆ ಅವನ ಸಿಂಹಾಸನದ ಮೇಲೆ ಕೂರಿಸಿ ರಾಜ ಅಂತ ಒಪ್ಕೊಂಡ್ಬಿಡ್ತು. ಇಲ್ಲಿಗೆ ಬರೋ ಮೀಟ್ರು ಯಾರಿಗೈತೆ ಗುರು? ನಾನ್ ಸ್ಕ್ರಾಪು, ಇವನ್ ಡೋಪು, ನಮ್ಮನ್ ನಂಬಂದವ್ರಿಗೆ ಕುಲ್ಫಿನೇ ಅಂತ ಎಲ್ಲಾರ್ಗು ಪಸರಾಗ್ಬಿಟ್ಟೈತೆ. ಯಾಕಂಗಂತೀಯಾ? ಅವ್ರ ಟೈಮ್ ನಡೀತೈತೆ, ನಡೀಲಿ. ಉಲ್ಟಾ ಆದ್ಮೇಲೆ ನಾವು ಶುರು ಹಚ್ಕೊಳ್ಳೋಣ. ಇರು ಡಾರ್ಲಿಂಗ್.